ಯಾರಾದರೂ ನಿಮ್ಮ ಬಳಿ ಕ್ಷಮೆ ಕೇಳಿದಾಗ ಅದನ್ನು ಇಂಗ್ಲಿಷ್ನಲ್ಲಿ ಒಪ್ಪಿಕೊಳ್ಳುವುದು ಹೇಗೆ? ಎಕ್ಸೆಪ್ಟಿಂಗ್ ಆ್ಯನ್ ಅಪಾಲಜಿ. ಯಾರಾದರೂ ನಿಮ್ಮ ಬಳಿ ಕ್ಷಮೆ ಕೇಳಿದಾಗ ಅದನ್ನು ಇಂಗ್ಲಿಷ್ನಲ್ಲಿ ಒಪ್ಪಿಕೊಳ್ಳುವುದು ಹೇಗೆ? ಎಕ್ಸೆಪ್ಟಿಂಗ್ ಆ್ಯನ್ ಅಪಾಲಜಿ. ಯಾರಾದರೂ ನಿಮ್ಮ ಬಳಿ ಕ್ಷಮೆ ಕೇಳಿದಾಗ ಅದನ್ನು ಇಂಗ್ಲಿಷ್ನಲ್ಲಿ ಸೌಜನ್ಯದಿಂದ ಒಪ್ಪಿಕೊಳ್ಳಲು ಬಳಸುವ ಪ್ರಮುಖ ವಾಕ್ಯಗಳು ಮತ್ತು ಅವುಗಳ ಉದಾಹರಣೆಗಳು. ಮೊದಲನೇದಾಗಿ ದ್ಯಾಟ್ಸ್ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ದ್ಯಾಟ್ಸ್ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ದ್ಯಾಟ್ಸ್ ಓಕೆ, ಡೋಂಟ್ ವರಿ ಅಬೌಟ್ ಇಟ್, ಪರವಾಗಿಲ್ಲ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇಟ್ಸ್ ಓಕೆ, ಮಿಸ್ಟೇಕ್ಸ್ ಹ್ಯಾಪನ್, ಪರವಾಗಿಲ್ಲ, ತಪ್ಪುಗಳು ಸಹಜ. ಇಟ್ಸ್ ಓಕೆ, ಮಿಸ್ಟೇಕ್ಸ್ ಹ್ಯಾಪನ್, ಪರವಾಗಿಲ್ಲ, ತಪ್ಪುಗಳು ಸಹಜ. ದ್ಯಾಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್, ಪರವಾಗಿಲ್ಲ, ನನಗೆ ಅರ್ಥವಾಗುತ್ತದೆ. ಮುಂದಿನೆಯದ್ದು ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ಸ್ನೇಹಿತರೊಂದಿಗೆ ಬಳಸಲು ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ನೋ ಪ್ರಾಬ್ಲಮ್, ಇಟ್ ಕ್ಯಾನ್ ಬಿ ಫಿಕ್ಸ್ಡ್, ಏನೂ ತೊಂದರೆ ಇಲ್ಲ, ಇದನ್ನು ಸರಿಪಡಿಸಬಹುದು. ನೋ ಪ್ರಾಬ್ಲಮ್, ಫರ್ಗೆಟ್ ಅಬೌಟ್ ಇಟ್, ಏನೂ ತೊಂದರೆ ಇಲ್ಲ, ಅದನ್ನು ಬಿಟ್ಟು ಬಿಡಿ. ನೋ ಪ್ರಾಬ್ಲಮ್, ಇಟ್ಸ್ ನಾಟ್ ಎ ಬಿಗ್ ಡೀಲ್, ಯಾವ ತೊಂದರೆಯೂ ಇಲ್ಲ, ಅದೇನು ದೊಡ್ಡ ವಿಷಯವಲ್ಲ. ಡೋಂಟ್ ವರಿ ಅಬೌಟ್ ಇಟ್, ಅದರ ಬಗ್ಗೆ ಚಿಂತಿಸಬೇಡಿ, ಫಿಕ್ರು ಬೇಡ. ಡೋಂಟ್ ವರಿ ಅಬೌಟ್ ಇಟ್, ವಿ ಆರ್ ಗುಡ್, ಅದರ ಬಗ್ಗೆ ಚಿಂತಿಸಬೇಡಿ, ನಮ್ಮ ನಡುವೆ ಎಲ್ಲವೂ ಸರಿಯಾಗಿದೆ. ಡೋಂಟ್ ವರಿ ಅಬೌಟ್ ಇಟ್, ಇಟ್ ವಾಸ್ ಆ್ಯನ್ ಆಕ್ಸಿಡೆಂಟ್, ಚಿಂತಿಸಬೇಡಿ, ಅದು ಆಕಸ್ಮಿಕವಾಗಿ ನಡೆದದ್ದು. ಡೋಂಟ್ ವರಿ ಅಬೌಟ್ ಇಟ್, ಇಟ್ ಹ್ಯಾಪನ್ಸ್ ಟು ಎವ್ರಿ ಒನ್, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ಅದು ಎಲ್ಲರಿಗೂ ಆಗುತ್ತದೆ. ಐ ಆಕ್ಸೆಪ್ಟ್ ಯುವರ್ ಅಪಾಲಜಿ, ನಾನು ನಿಮ್ಮ ಕ್ಷಮೆಯನ್ನು ಒಪ್ಪಿಕೊಳ್ಳುತ್ತೇನೆ. ಔಪಚಾರಿಕ ಕಚೇರಿಗಳಲ್ಲಿ ಬಳಸಲು. ಐ ಆಕ್ಸೆಪ್ಟ್ ಯುವರ್ ಅಪಾಲಜಿ, ಲೆಟ್ಸ್ ಮೂವ್ ಆನ್, ನಾನು ನಿಮ್ಮ ಕ್ಷಮೆಯನ್ನು ಒಪ್ಪಿಕೊಳ್ಳುತ್ತೇನೆ, ಮುಂದಿನ ಕೆಲಸ ನೋಡೋಣ. ಥ್ಯಾಂಕ್ ಯು, ಐ ಅಪ್ರಿಷಿಯೇಟ್ ಆ್ಯಂಡ್ ಅಕ್ಸೆಪ್ಟ್ ಯುವರ್ ಅಪಾಲಜಿ. ಥ್ಯಾಂಕ್ ಯು, ಐ ಅಪ್ರಿಷಿಯೇಟ್ ಆ್ಯಂಡ್ ಅಕ್ಸೆಪ್ಟ್ ಯುವರ್ ಅಪಾಲಜಿ. ಧನ್ಯವಾದಗಳು, ನಿಮ್ಮ ಕ್ಷಮಾಗುಣವನ್ನು ನಾನು ಗೌರವಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ. ಐ ಆಕ್ಸೆಪ್ಟ್ ಯುವರ್ ಅಪಾಲಜಿ, ಪ್ಲೀಸ್ ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ಕ್ಷಮೆಯನ್ನು ಒಪ್ಪಿಕೊಳ್ಳುತ್ತೇನೆ, ಮುಂದಿನ ಬಾರಿ ಜಾಗ್ರತೆಯಾಗಿರಿ. ಐ ಆಕ್ಸೆಪ್ಟ್ ಯುವರ್ ಅಪಾಲಜಿ, ಪ್ಲೀಸ್ ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ಕ್ಷಮೆಯನ್ನು ಒಪ್ಪಿಕೊಳ್ಳುತ್ತೇನೆ, ಮುಂದಿನ ಬಾರಿ ಜಾಗ್ರತೆಯಾಗಿರಿ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಬೇಕು, ನೀವು ಮಾಡಿದ ವಾಕ್ಯ ನಿಮಗೆ ಗೊತ್ತಾಗಬೇಕು ಸರಿಯೋ ತಪ್ಪು ಅಂತ. ಹಾಗಿದ್ರೆ ನಿಮ್ಮ ಭಯ ಅಂಜಿಕೆ ಹೋಗಿ ನೀವು ಶುದ್ಧವಾಗಿ ಫ್ಲೂಯೆಂಟಾಗಿ ಇಂಗ್ಲೀಷ್ನಲ್ಲಿ ಮಾತಾಡುವಂತೆ ಆಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ತಯಾರಿಸಿದ್ದೇನೆ. ಅದು ವಿಡಿಯೋ ಕೋರ್ಸ್. ಪ್ರತಿದಿನ ಬೆಳಿಗ್ಗೆ ನಿಮ್ಮ ವಾಟ್ಸಪ್ ನಂಬರಿಗೆ ನಾನು 15 ನಿಮಿಷದ ಒಂದು ವಿಡಿಯೋ ಕಳಿಸ್ತೇನೆ. ಅದರಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ರಿಪೀಟ್ ಮಾಡಿದ್ದೇನೆ. ನಿಮಗೂ ನನ್ನ ಜೊತೆ ರಿಪೀಟ್ ಮಾಡಲಿಕ್ಕಿದೆ. ಅಲ್ಲಿ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ಲಿಸನ್ ಆ್ಯಂಡ್ ಪ್ರಾಕ್ಟೀಸ್, ಅದು ಕೇಳಿ ಅಭ್ಯಾಸ ಮಾಡಿ. ನೀವು ಕೇಳ್ತಾ ಕೇಳ್ತಾ ಅಭ್ಯಾಸ ಮಾಡಬೇಕು, ನನ್ನ ಜೊತೆ ರಿಪೀಟ್ ಮಾಡಬೇಕು. ಮತ್ತೆ ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ವಿಡಿಯೋವನ್ನು ನೋಡಿ ಪುನಃ ಪುನಃ ರಿಪೀಟ್ ಮಾಡಬೇಕು. ಹೀಗೆ ನಾನು 3 ತಿಂಗಳು ಸತತವಾಗಿ ನಿಮ್ಮ ವಾಟ್ಸಪ್ ನಂಬರಿಗೆ ವಿಡಿಯೋ ಕಳಿಸ್ತೇನೆ. ಆ 3 ತಿಂಗಳ 96+ ವಿಡಿಯೋಗಳ ಕೋರ್ಸ್ ಅದು. 3 ತಿಂಗಳು ಹೀಗೆ ನೀವು ನಿರಂತರವಾಗಿ ಮಾಡಿದರೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ ನಾನು. ನಿಮಗೆ ಶುದ್ಧವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಏನು ಬೇಕು, ನಿಮ್ಮ ಭಯ ಅಂಜಿಕೆ ಹೋಗಬೇಕಾದ್ರೆ ಏನು ಮಾಡಬೇಕು, ನೀವು ಏನು ಇಂಗ್ಲೀಷಲ್ಲಿ ಯೋಚಿಸ್ತೀರೋ ಅದರ ವಾಕ್ಯಗಳನ್ನು ಹೇಗೆ ಮಾಡಬೇಕು, ನೀವು ಭಾಷಾಂತರ ಮಾಡಿದ ಇಂಗ್ಲೀಷ್ನ ವಾಕ್ಯಗಳು ಸರಿಯೋ ತಪ್ಪು ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು, ಅದೆಲ್ಲವನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ನಾನು. ಈ ಕೋರ್ಸಿನ ಫೀಸ್ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.